ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ರಾಗಿ ಕೆಲಸ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈ ರಾಗಿ ಕೆಲಸ ಹೇಗ್ ಮಾಡೋದು ಅಂತ ನೋಡೋಣ. ಈ ಬೇಸಿಗೆ ಆಗಿರೋದ್ರಿಂದ ದೇಹ ಎಲ್ಲ ತಂಪಾಗಿಸ್ಕೋಬೇಕು ಅಂದ್ರೆ ಈ ತರ ರಾಗಿ ಕೆಲಸ ಅದನ್ನ ಮಾಡ್ಕೊಂಡ್ ತಿಂತಾ ಇರ್ಬೇಕು. ನನ್ ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದೀರಾ ಅವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರಾಗಿ ಕೆಲಸ ಮಾಡೋದು ಹೇಗೆ ಅಂತ ನೋಡೋಣ. ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಈಗ ರಾಗಿ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸರಿ ಬಿಡು, ಬನ್ನಿ ನೋಡ್ಕೊ ಬರೋಣ. ರಾಗಿ ಅರ್ಧ ಕೆಜಿ, ಒಣಕೊಬ್ಬರಿ, ತುಪ್ಪ, ಗಸಗಸೆ, ಏಲಕ್ಕಿ. ರಾಗಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಬೆಲ್ಲನು ತಗೋಬೇಕು. ಅರ್ಧ ಕೆಜಿ ಬೆಲ್ಲ, ಅರ್ಧ ಕೆಜಿ ರಾಗಿ. ಅರ್ಧ ಕೆಜಿ ರಾಗಿ ತಗೊಂಡಾಗ ಅರ್ಧ ಕೆಜಿನೇ ಬೆಲ್ಲ ತಗೋಬೇಕು. ಬೆಲ್ಲ ಕರಗಿಸ್ಕೊಂತ ಇದಕ್ಕೆ ಅರ್ಧ ಕೆಜಿ ಬೆಲ್ಲಕ್ಕೆ 1 ಲೋಟ ನೀರ್ ಹಾಕಿ ಈಗ ಬೆಲ್ಲ ಪಾನಕ ಮಾಡ್ಕೊಳ್ಳೋಣ. ಅಂದ್ರೆ ಸೋಸ್ಕೊಳಕ್ಕೋಸ್ಕರ ಇದು. ಅರ್ಧ ಕೆಜಿ ರಾಗಿನ 8 ಅವರ್ ನೆನೆ ಇಡ್ಬೇಕು. ನೆನೆ ಇಟ್ಟು ರುಬ್ಬೇಕು. ಇವಾಗ ನೆಂದಿರೋ ರಾಗಿನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ರೀತಿ ರುಬ್ಕೋಬೇಕು. ಮತ್ತೆ ಇದನ್ನ ಸೋಸಿ ಮತ್ತೆ ರುಬ್ಬೇಕು. ರುಬ್ಬಿರೋದನ್ನ ಇವಾಗ ಸೋಸ್ಕೊಂತ ಇದೀನಿ. ಬಟ್ಟೆ ಮಾಡ್ತಿದ್ದೇನೆ. ಬಹಳ ಪ್ರೊಸೀಜರ್ ಇರೋದ್ರಿಂದ ನಮ್ಮ ಆಂಟಿ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಬೆಲ್ಲ ಪಾನಕ ಆಗಿದೆ. ಫಸ್ಟ್ ಮಿಕ್ಸಿಗೆ ಹಾಕಿ ಸೋಸ್ ಇಟ್ಕೊಂಡಿರೋದನ್ನ ಒಲೆ ಮೇಲೆ ಇಡೋಣ. ಇವಾಗ ಪಾತ್ರೆ ಹಾಕ್ತಾ ಇದೀವಿ. ದೊಡ್ಡ ಪಾತ್ರೆಗೆ ಮಾಡ್ಕೋಬೇಕಿದ್ನ, ಸಣ್ಣ ಪಾತ್ರೆಗೆ ಮಾಡ್ಕೊಂಡ್ಬಿಟ್ರೆ ಉಪ್ಪು ಬಿಡುತ್ತೆ. ಪಾತ್ರೆ ಮಾಡ್ತಾ ಇದೀವಿ. ಈ ತರ ಕೈ ಆಡ್ತಾನೆ ಇದೀವಿ, ಗಂಟಾಗ್ಬಾರ್ದು ಅಂತ. ಗಂಟಾಗ್ಬಿಡುತ್ತೆ ಇಲ್ಲ ಅಂದ್ರೆ. ಈಗ ಬೆಲ್ಲ ಹಾಕ್ತಾ ಇದೀನಿ. ಬೆಲ್ಲ ಹಾಕಂತ ಈ ತರ ಅಲ್ಲಾಡ್ಸ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಗಂಟಾಗ್ಬಿಡುತ್ತೆ. ಕೆಲ್ಸ ಎಲ್ಲ ನಾನೇ ಮಾಡ್ತಿರೋದು, ಇವರೆಲ್ಲ ಬರೀ ಹೆಲ್ಪರ್ಸ್ ಅಷ್ಟೇ. ನಾನೇ ಮಾಡ್ತಿರೋದು. ನಮ್ ತಮ್ಮ ಹೆಲ್ಪ್ ಮಾಡಕ್ ಬಂದ. ಅಲ್ಲಾಡ್ಸಿ ಕೈ ನೋವಾಗ್ತಿದೆ ಅಂತ ನಮ್ಮ ಅಜ್ಜಿ ಇದನ್ನೆಲ್ಲ ನಮ್ಮ ಅಜ್ಜಿಯಿಂದ ನಾನ್ ಕಲ್ತಿರೋದು. ಇವ್ರ ಅಮ್ಮರೆಲ್ಲ ಯಾರು ಕಲ್ತಿಲ್ಲ. ಹೌದೌದು. ಕಲ್ತ್ಬಿಟ್ಟು ಇವ್ರಿಗೆ ಹೇಳ್ಕೊಡ್ತೀವಿ. ಹೌದಾ? ಸೈಡ್ ಅಲ್ಲೆಲ್ಲ ಓಕೆ ಓಕೆ ಓಕೆ. ಹೆಲ್ಪರ್ಸಾ ನಾವೆಲ್ಲ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ ನಂತರ ಕಾರಣ ಒಂದ್ ಚಿಟಿಗೆ ಉಪ್ಪು ಹಾಕ್ರಿ ಅಷ್ಟೇ. ಓ, ಯಾವ್ದೇ ಒಂದ್ ಸ್ವೀಟ್ ಮಾಡಿದ್ರು ಕೂಡ ಒಂಚೂರು ಉಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿದೆ. ಟೇಸ್ಟ್ ಅಂತಲ್ಲ, ಶಾಸ್ತ್ರ ಅದು. ಶಾಸ್ತ್ರ ಅಂತಾನು ಅನ್ಬೋದು, ಟೇಸ್ಟ್ ಅಂತಾನು ಹೇಳ್ಬೋದು. ಆಕ್ಚುಲಿ ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ಟೇಸ್ಟ್ ಬರ್ಲಿ ಅಂತಾನೆ ಹಾಕದ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಇಷ್ಟು ಗಟ್ಟಿ ತಂದು ನಿಲ್ಸಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ನೀರಂಗಿದ್ದನ್ನ ಆ ನೀರೆಲ್ಲ ಮಕ್ಕದಲ್ಲಿ ಸಾಕ್ ಬಿಡ, ಕುದಿಲ್ಲ ಒಂಚೂರ. 1 ಗಂಟಿಲ್ಲ ಅಲ್ಲ ಅಲ್ಲರ್ಸ. ಈ ತರ ಕುದಿ ಬರ್ಬೇಕು ಸಣ್ಣ ಸಣ್ಣದಾಗಿ. ತಟ್ಟೆಗೆ ಈ ತರ ತುಪ್ಪ ಸವರಿ ಇವಾಗ ಅದನ್ನ ಹಾಕೋಣ. ಕೊಬ್ಬರಿ ಹಾಕಿ. ಓಕೆ ಓಕೆ. ಹುಷಾರು ಹುಷಾರು ಹುಷಾರು. ಈ ತರ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ ಬಿಡ್ಬೇಕು. ತಣ್ಣಗಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಡ್ಬೇಕು. ನೈಟ್ ಪೂರ್ತಿ ಫ್ರಿಜ್ ಅಲ್ಲಿ ಇಟ್ಟು ಬೆಳಗ್ಗೆ ಕೊಯ್ದು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಅನ್ಬೇಕು ನೀವು. ನೈಟ್ ಫ್ರಿಜ್ ಅಲ್ಲಿ ಇಟ್ಟಿದ್ದನ್ನ ಕೆಲ್ಸ ಇವಾಗ ಬೆಳಗ್ಗೆ ಎದ್ದು ತೆಗ್ದು ಇವಾಗ ಕೊಯ್ತಾ ಇದೀನಿ. ಇಲ್ಲಿ ನೋಡಿ ಈ ತರ ಎಷ್ಟು ಸಾಫ್ಟ್ ಆಗಿದೆ. ಈ ತರ ಮುರಿದ್ರೆ ಹಂಗೆ ಮುರಿಯುತ್ತೆ, ಜೆಲ್ಲಿ ತರ ಇದೆ. ಈ ತರ ನೀವು ಮಾಡ್ಕೊಂಡು ಟ್ರೈ ಮಾಡಿ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ರಾಗಿ ಕೆಲಸ ಮಾಡುವ ವಿಧಾನ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.